ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತವು ಒಂದು ವೈವಿಧ್ಯತೆಯ ದೇಶ. ಇಲ್ಲಿ ವಿಭಿನ್ನವಾದ ವಾಸ್ತುಶಿಲ್ಪ ಶೈಲಿ, ಕಲಾತ್ಮಕತೆಗಳನ್ನು ಒಳಗೊಂಡಿರುವ ಅದ್ಭುತ ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳಬಹುದು. ವಿವಿಧ ರಾಜಮನೆತನಗಳು ತಮ್ಮದೇ ಆದ ವಾಸ್ತುಶಿಲ್ಪ ಮತ್ತು ಕಲಾಭಿರುಚಿಗಳನ್ನು ಹೊಂದಿದ್ದು ಭವ್ಯವಾದ ದೇವಾಲಯ, ಸ್ಮಾರಕಗಳು, ಸಮಾಧಿಗಳನ್ನು ನಿರ್ಮಿಸಿದ್ದಾರೆ. ಶತಮಾನಗಳಿಂದಲೂ ಈ ಸ್ಮಾರಕಗಳು, ದೇವಾಲಯಗಳು ಇಂದಿಗೂ ಭದ್ರವಾಗಿ ನೆಲೆಗೊಂಡಿರುವುದನ್ನು ನಾವು ನೋಡಬಹುದು. ಇಂತಹ ಅದ್ಭುತಗಳನ್ನು ಕಾಣಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಭೇಟಿ ನೀಡುತ್ತಿರುತ್ತಾರೆ. ಇನ್ನು ನಮ್ಮ ಭಾರತದಲ್ಲಿ ನೆಲೆಯೂರಿದ್ದ ಬ್ರಿಟಿಷರು ತಮ್ಮ ವಸಾಹತುಶಾಹಿ ಯುಗದಲ್ಲಿ ಕಣ್ಮನ ಸೆಳೆಯುವಂತಹ ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರಿಂದ ನಿರ್ಮಿಸಿರುವ ಅದ್ಭುತ ಸ್ಮಾರಕಗಳಲ್ಲಿ ಇಂಡಿಯಾ ಗೇಟ್ ಕೂಡ ಒಂದು. ಇದು ದೆಹಲಿಯಲ್ಲಿರುವ ಭಾರತದ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಇದನ್ನು ಭಾರತದ ರಾಷ್ಟ್ರೀಯ ಸ್ಮಾರಕವೆಂದು ಕೂಡ ಕರೆಯಲಾಗುತ್ತದೆ. ಈ ಸುಂದರವಾದ ಸ್ಮಾರಕವನ್ನು ಬ್ರಿಟಿಷ್ ವಾಸ್ತುಶಿಲ್ಪಿ ಸರ್ ಎಡ್ವಿನ್ ಲುಟೈನ್ಸ್ ಎಂಬುವರು ವಿನ್ಯಾಸಗೊಳಿಸಿದರು. ದೆಹಲಿಯಲ್ಲಿರುವ ಇಂಡಿಯಾ ಗೇಟನ್ನು ಮತ್ತೊಂದು ಹೆಸರಿನಲ್ಲಿ ಆಲ್ ಇಂಡಿಯಾ ವಾರ್ ಮೆಮೋರಿಯಲ್ ಆರ್ಚ್ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ಈ ಸ್ಮಾರಕವನ್ನು 1931ರಲ್ಲಿ ಒಂದನೆಯ ವಿಶ್ವ ಸಮರದಲ್ಲಿ ಬ್ರಿಟಿಷರಿಗಾಗಿ ಹೋರಾಡಿ ಸುಮಾರು 70,000 ಭಾರತೀಯ ಮತ್ತು ಬ್ರಿಟಿಷ್ ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ. ಇವರ ನೆನಪಿಗಾಗಿ ನಿರ್ಮಿಸುವುದೇ ಇಂಡಿಯಾ ಗೇಟ್. ಇನ್ನು ಎರಡನೇದಾಗಿ ಭಾರತದ ಸಂಸತ್ ಭವನ. ನವದೆಹಲಿಯಲ್ಲಿರುವ ಈ ಭಾರತದ ಸಂಸತ್ ಭವನದ ಸುತ್ತ ಇಂಡಿಯಾ ಗೇಟ್, ಯುದ್ಧ ಸ್ಮಾರಕ, ಪ್ರಧಾನಮಂತ್ರಿ ಕಚೇರಿ ಮತ್ತು ನಿವಾಸ, ಮಂತ್ರಿ ಕಟ್ಟಡಗಳು ಸೇರಿದಂತೆ ಇನ್ನೂ ಹಲವಾರು ಸರ್ಕಾರಿ ಘಟಕಗಳಿವೆ. ಪಾರ್ಲಿಮೆಂಟ್ ಹೌಸ್ ಎಂದೇ ಕರೆಯಲಾಗುವ ಈ ಸ್ಮಾರಕವನ್ನು ಹರ್ಬರ್ಟ್ ಬೇಕರ್ ಮತ್ತು ಎಡ್ವರ್ಡ್ ಲುಟೈನ್ಸ್ ರವರು ವಿನ್ಯಾಸಗೊಳಿಸಿದರು ಅಂತ ಹೇಳಬಹುದು. 1927ರಲ್ಲಿ ಅಂದಿನ ಭಾರತದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಇರ್ವಿನ್ ರವರು ಈ ಸಂಸತ್ ಭವನವನ್ನು ಉದ್ಘಾಟಿಸಿದರು. ಇನ್ನು ಮೂರನೇದಾಗಿ ಹೇಳೋದಾದರೆ ಗ್ರೇಟ್ ವೇ ಆಫ್ ಇಂಡಿಯಾ. ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿರುವ ಈ ಸ್ಮಾರಕ ಬ್ರಿಟಿಷ್ ಆಡಳಿತವನ್ನು ನೆನಪಿಗೆ ತರುವ ಸ್ಮಾರಕಗಳಲ್ಲಿ ಗ್ರೇಟ್ ವೇ ಆಫ್ ಇಂಡಿಯಾ ಕೂಡ ಒಂದಾಗಿದೆ. ಗ್ರೇಟ್ ವೇ ಆಫ್ ಇಂಡಿಯಾ ಮುಂಬೈನಲ್ಲಿರುವ ಭವ್ಯವಾದ ರಚನೆಯಾಗಿದ್ದು ಇದನ್ನು 1911ರಲ್ಲಿ ಕಿಂಗ್ ಜಾರ್ಜ್ ವಿ ಅವರ ಭಾರತಕ್ಕೆ ಆಗಮಿಸುವ ಕಾರಣ ಅವರ ಆಗಮನದ ನೆನಪಿಗಾಗಿ ಗ್ರೇಟ್ ವೇ ಆಫ್ ಇಂಡಿಯಾವನ್ನು ನಿರ್ಮಿಸುತ್ತಾರೆ. ಇದು ಮುಂಬೈ ನಗರದ ಅತ್ಯಂತ ಜನಪ್ರಿಯವಾದ ಆಕರ್ಷಣೆಯಾಗಿದ್ದು ಇದನ್ನು ಮುಂಬೈನ ತಾಜ್ ಮಹಲ್ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ವಿಕ್ಟೋರಿಯಾ ಸ್ಮಾರಕ. ಕೋಲ್ಕತ್ತಾದಲ್ಲಿರುವ ವಿಕ್ಟೋರಿಯಾ ಸ್ಮಾರಕವು ಬ್ರಿಟಿಷರಿಂದ ನಿರ್ಮಿಸಲ್ಪಟ್ಟ ಅದ್ಭುತವಾದ ಸ್ಮಾರಕ. ಇದನ್ನು ಅಧಿಕೃತವಾಗಿ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಎಂದು ಕರೆಯಲಾಗುತ್ತದೆ. ಇದು ಭಾರತದ ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾದಲ್ಲಿದ್ದು ಅವತ್ತಿನ ಬ್ರಿಟಿಷ್ ಇಂಡಿಯಾದ ರಾಜಧಾನಿಯಾಗಿತ್ತು ಅಂತ ಹೇಳಬಹುದು. ಕೋಲ್ಕತ್ತಾದ ವಿಕ್ಟೋರಿಯಾ ಸ್ಮಾರಕವನ್ನು ವಿಕ್ಟೋರಿಯಾ ರಾಣಿಯ ನೆನಪಿಗಾಗಿ ವಿಲಿಯಂ ಎಮರ್ಸನ್ ರವರು ಈ ಒಂದು ಸ್ಮಾರಕವನ್ನು ನಿರ್ಮಿಸುತ್ತಾರೆ ಅಂತ ಹೇಳಬಹುದು. ಧನ್ಯವಾದಗಳು.